ಬೆಂಗಳೂರಲ್ಲಿ ಮತ್ತೆ ಮುಂದುವರೆದಿದೆ ಆಪರೇಷನ್ ಬುಲ್ಡೋಜರ್. ತಣಿಸಂದ್ರ ಬೆನ್ನಲ್ಲೇ ಇದೀಗ ಮತ್ತೆ ಬೆಂಗಳೂರಲ್ಲಿ ಬಿಡಿಎ ಅಧಿಕಾರಿಗಳು ಆಪರೇಷನ್ ಡೆಮಾಲಿಷನ್ ಶುರು ಮಾಡಿದ್ದಾರೆ. ಇವತ್ತು ಚಂದ್ರ ಲೇಔಟ್ನಲ್ಲಿ ಒತ್ತುವರಿ ಜಾಗವನ್ನ ತೆರವುಗೊಳಿಸಿದ್ದಾರೆ ಬಿಡಿಎ ಅಧಿಕಾರಿಗಳು. ತಣಿಸಂದ್ರ ಬೆನ್ನಲ್ಲೇ ಬಿಡಿಎಯಿಂದ ಆಪರೇಷನ್ ಡೆಮಾಲಿಷನ್ ಮತ್ತೆ ಮುಂದುವರೆದಿದೆ. ಚಂದ್ರ ಲೇಔಟ್ನಲ್ಲಿ ಬಿಡಿಎ ಅಧಿಕಾರಿಗಳಿಂದ ಒತ್ತುವರಿ ತೆರವು ಮಾಡಲಾಗಿದೆ. ಒತ್ತುವರಿಯಾಗಿದ್ದ 33 ಗುಂಟೆ ಬಿಡಿಎ ಆಸ್ತಿಯಲ್ಲಿ ತೆರವು ಕಾರ್ಯ ನಡೆದಿದೆ. 82 ಕೋಟಿ ಮೌಲ್ಯದ ಆಸ್ತಿಯನ್ನ ಒತ್ತುವರಿ ಮಾಡಲಾಗಿತ್ತು. ಅದನ್ನ ಇವತ್ತು ಬಿಡಿಎ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ತೆರವು ಮಾಡಿದ್ದಾರೆ. ತಣಿಸಂದ್ರ ಬೆನ್ನಲ್ಲೇ ಇದೀಗ ಮತ್ತೆ ಚಂದ್ರ ಲೇಔಟ್ನಲ್ಲಿ ಅನಧಿಕೃತವಾಗಿ ಏನು ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು ಅವುಗಳನ್ನು ಬಿಡಿಎ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. 33 ಗುಂಟೆ ಬಿಡಿಎ ಆಸ್ತಿಯಲ್ಲಿ ಅಕ್ರಮವಾಗಿ ಈ ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅವುಗಳನ್ನು ತೆರವು ಮಾಡಲಾಗಿದೆ. 82 ಕೋಟಿ ಮೌಲ್ಯದ ಆಸ್ತಿ ಒತ್ತುವರಿಯಾಗಿತ್ತು. ಅದನ್ನ ಬಿಡಿಎ ಅಧಿಕಾರಿಗಳು ಇದೀಗ ತೆರವುಗೊಳಿಸಿದ್ದಾರೆ. ಬೆಂಗಳೂರಲ್ಲಿ ಮತ್ತೆ ಮುಂದುವರೆದಿದೆ ಆಪರೇಷನ್ ಬುಲ್ಡೋಜರ್. ತಣಿಸಂದ್ರ ಬೆನ್ನಲ್ಲೇ ಇದೀಗ ಮತ್ತೆ ಬೆಂಗಳೂರಲ್ಲಿ ಬಿಡಿಎ ಅಧಿಕಾರಿಗಳು ಆಪರೇಷನ್ ಡೆಮಾಲಿಷನ್ ಶುರು ಮಾಡಿದ್ದಾರೆ. ಇವತ್ತು ಚಂದ್ರ ಲೇಔಟ್ನಲ್ಲಿ ಒತ್ತುವರಿ ಜಾಗವನ್ನ ತೆರವುಗೊಳಿಸಿದ್ದಾರೆ ಬಿಡಿಎ ಅಧಿಕಾರಿಗಳು. ತಣಿಸಂದ್ರ ಬೆನ್ನಲ್ಲೇ ಬಿಡಿಎಯಿಂದ ಆಪರೇಷನ್ ಡೆಮಾಲಿಷನ್ ಮತ್ತೆ ಮುಂದುವರೆದಿದೆ. ಚಂದ್ರ ಲೇಔಟ್ನಲ್ಲಿ ಬಿಡಿಎ ಅಧಿಕಾರಿಗಳಿಂದ ಒತ್ತುವರಿ ತೆರವು ಮಾಡಲಾಗಿದೆ. ಒತ್ತುವರಿಯಾಗಿದ್ದ 33 ಗುಂಟೆ ಬಿಡಿಎ ಆಸ್ತಿಯಲ್ಲಿ ತೆರವು ಕಾರ್ಯ ನಡೆದಿದೆ. 82 ಕೋಟಿ ಮೌಲ್ಯದ ಆಸ್ತಿಯನ್ನ ಒತ್ತುವರಿ ಮಾಡಲಾಗಿತ್ತು. ಅದನ್ನ ಇವತ್ತು ಬಿಡಿಎ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ತೆರವು ಮಾಡಿದ್ದಾರೆ. ತಣಿಸಂದ್ರ ಬೆನ್ನಲ್ಲೇ ಇದೀಗ ಮತ್ತೆ ಚಂದ್ರ ಲೇಔಟ್ನಲ್ಲಿ ಅನಧಿಕೃತವಾಗಿ ಏನು ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು ಅವುಗಳನ್ನು ಬಿಡಿಎ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. 33 ಗುಂಟೆ ಬಿಡಿಎ ಆಸ್ತಿಯಲ್ಲಿ ಅಕ್ರಮವಾಗಿ ಈ ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅವುಗಳನ್ನು ತೆರವು ಮಾಡಲಾಗಿದೆ. 82 ಕೋಟಿ ಮೌಲ್ಯದ ಆಸ್ತಿ ಒತ್ತುವರಿಯಾಗಿತ್ತು. ಅದನ್ನ ಬಿಡಿಎ ಅಧಿಕಾರಿಗಳು ಇದೀಗ ತೆರವುಗೊಳಿಸಿದ್ದಾರೆ. ಬೆಂಗಳೂರಲ್ಲಿ ಮತ್ತೆ ಮುಂದುವರೆದಿದೆ ಆಪರೇಷನ್ ಬುಲ್ಡೋಜರ್. ತಣಿಸಂದ್ರ ಬೆನ್ನಲ್ಲೇ ಇದೀಗ ಮತ್ತೆ ಬೆಂಗಳೂರಲ್ಲಿ ಬಿಡಿಎ ಅಧಿಕಾರಿಗಳು ಆಪರೇಷನ್ ಡೆಮಾಲಿಷನ್ ಶುರು ಮಾಡಿದ್ದಾರೆ. ಇವತ್ತು ಚಂದ್ರ ಲೇಔಟ್ನಲ್ಲಿ ಒತ್ತುವರಿ ಜಾಗವನ್ನ ತೆರವುಗೊಳಿಸಿದ್ದಾರೆ ಬಿಡಿಎ ಅಧಿಕಾರಿಗಳು. ತಣಿಸಂದ್ರ ಬೆನ್ನಲ್ಲೇ ಬಿಡಿಎಯಿಂದ ಆಪರೇಷನ್ ಡೆಮಾಲಿಷನ್ ಮತ್ತೆ ಮುಂದುವರೆದಿದೆ. ಚಂದ್ರ ಲೇಔಟ್ನಲ್ಲಿ ಬಿಡಿಎ ಅಧಿಕಾರಿಗಳಿಂದ ಒತ್ತುವರಿ ತೆರವು ಮಾಡಲಾಗಿದೆ. ಒತ್ತುವರಿಯಾಗಿದ್ದ 33 ಗುಂಟೆ ಬಿಡಿಎ ಆಸ್ತಿಯಲ್ಲಿ ತೆರವು ಕಾರ್ಯ ನಡೆದಿದೆ. 82 ಕೋಟಿ ಮೌಲ್ಯದ ಆಸ್ತಿಯನ್ನ ಒತ್ತುವರಿ ಮಾಡಲಾಗಿತ್ತು. ಅದನ್ನ ಇವತ್ತು ಬಿಡಿಎ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ತೆರವು ಮಾಡಿದ್ದಾರೆ. ತಣಿಸಂದ್ರ ಬೆನ್ನಲ್ಲೇ ಇದೀಗ ಮತ್ತೆ ಚಂದ್ರ ಲೇಔಟ್ನಲ್ಲಿ ಅನಧಿಕೃತವಾಗಿ ಏನು ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು ಅವುಗಳನ್ನು ಬಿಡಿಎ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. 33 ಗುಂಟೆ ಬಿಡಿಎ ಆಸ್ತಿಯಲ್ಲಿ ಅಕ್ರಮವಾಗಿ ಈ ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅವುಗಳನ್ನು ತೆರವು ಮಾಡಲಾಗಿದೆ. 82 ಕೋಟಿ ಮೌಲ್ಯದ ಆಸ್ತಿ ಒತ್ತುವರಿಯಾಗಿತ್ತು. ಅದನ್ನ ಬಿಡಿಎ ಅಧಿಕಾರಿಗಳು ಇದೀಗ ತೆರವುಗೊಳಿಸಿದ್ದಾರೆ. ಬೆಂಗಳೂರಲ್ಲಿ ಮತ್ತೆ ಮುಂದುವರೆದಿದೆ ಆಪರೇಷನ್ ಬುಲ್ಡೋಜರ್. ತಣಿಸಂದ್ರ ಬೆನ್ನಲ್ಲೇ ಇದೀಗ ಮತ್ತೆ ಬೆಂಗಳೂರಲ್ಲಿ ಬಿಡಿಎ ಅಧಿಕಾರಿಗಳು ಆಪರೇಷನ್ ಡೆಮಾಲಿಷನ್ ಶುರು ಮಾಡಿದ್ದಾರೆ. ಇವತ್ತು ಚಂದ್ರ ಲೇಔಟ್ನಲ್ಲಿ ಒತ್ತುವರಿ ಜಾಗವನ್ನ ತೆರವುಗೊಳಿಸಿದ್ದಾರೆ ಬಿಡಿಎ ಅಧಿಕಾರಿಗಳು.
ತಣಿಸಂದ್ರ ಬೆನ್ನಲ್ಲೇ ಬಿಡಿಎಯಿಂದ ಆಪರೇಷನ್ ಡೆಮಾಲಿಷನ್ ಮತ್ತೆ ಮುಂದುವರೆದಿದೆ. ಚಂದ್ರ ಲೇಔಟ್ನಲ್ಲಿ ಬಿಡಿಎ ಅಧಿಕಾರಿಗಳಿಂದ ಒತ್ತುವರಿ ತೆರವು ಮಾಡಲಾಗಿದೆ. ಒತ್ತುವರಿಯಾಗಿದ್ದ 33 ಗುಂಟೆ ಬಿಡಿಎ ಆಸ್ತಿಯಲ್ಲಿ ತೆರವು ಕಾರ್ಯ ನಡೆದಿದೆ. 82 ಕೋಟಿ ಮೌಲ್ಯದ ಆಸ್ತಿಯನ್ನ ಒತ್ತುವರಿ ಮಾಡಲಾಗಿತ್ತು. ಅದನ್ನ ಇವತ್ತು ಬಿಡಿಎ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ತೆರವು ಮಾಡಿದ್ದಾರೆ. ತಣಿಸಂದ್ರ ಬೆನ್ನಲ್ಲೇ ಇದೀಗ ಮತ್ತೆ ಚಂದ್ರ ಲೇಔಟ್ನಲ್ಲಿ ಅನಧಿಕೃತವಾಗಿ ಏನು ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು ಅವುಗಳನ್ನು ಬಿಡಿಎ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. 33 ಗುಂಟೆ ಬಿಡಿಎ ಆಸ್ತಿಯಲ್ಲಿ ಅಕ್ರಮವಾಗಿ ಈ ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು, ಅವುಗಳನ್ನು ತೆರವು ಮಾಡಲಾಗಿದೆ. 82 ಕೋಟಿ ಮೌಲ್ಯದ ಆಸ್ತಿ ಒತ್ತುವರಿಯಾಗಿತ್ತು, ಅದನ್ನ ಬಿಡಿಎ ಅಧಿಕಾರಿಗಳು ಇದೀಗ ತೆರವುಗೊಳಿಸಿದ್ದಾರೆ. ಬೆಂಗಳೂರಲ್ಲಿ ಮತ್ತೆ ಮುಂದುವರೆದಿದೆ ಆಪರೇಷನ್ ಬುಲ್ಡೋಜರ್. ತಣಿಸಂದ್ರ ಬೆನ್ನಲ್ಲೇ ಇದೀಗ ಮತ್ತೆ ಬೆಂಗಳೂರಲ್ಲಿ ಬಿಡಿಎ ಅಧಿಕಾರಿಗಳು ಆಪರೇಷನ್ ಡೆಮಾಲಿಷನ್ ಶುರು ಮಾಡಿದ್ದಾರೆ. ಇವತ್ತು ಚಂದ್ರ ಲೇಔಟ್ನಲ್ಲಿ ಒತ್ತುವರಿ ಜಾಗವನ್ನ ತೆರವುಗೊಳಿಸಿದ್ದಾರೆ ಬಿಡಿಎ ಅಧಿಕಾರಿಗಳು. ತಣಿಸಂದ್ರ ಬೆನ್ನಲ್ಲೇ ಬಿಡಿಎಯಿಂದ ಆಪರೇಷನ್ ಡೆಮಾಲಿಷನ್ ಮತ್ತೆ ಮುಂದುವರೆದಿದೆ. ಚಂದ್ರ ಲೇಔಟ್ನಲ್ಲಿ ಬಿಡಿಎ ಅಧಿಕಾರಿಗಳಿಂದ ಒತ್ತುವರಿ ತೆರವು ಮಾಡಲಾಗಿದೆ. ಒತ್ತುವರಿಯಾಗಿದ್ದ 33 ಗುಂಟೆ ಬಿಡಿಎ ಆಸ್ತಿಯಲ್ಲಿ ತೆರವು ಕಾರ್ಯ ನಡೆದಿದೆ. 82 ಕೋಟಿ ಮೌಲ್ಯದ ಆಸ್ತಿಯನ್ನ ಒತ್ತುವರಿ ಮಾಡಲಾಗಿತ್ತು, ಅದನ್ನ ಇವತ್ತು ಬಿಡಿಎ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ತೆರವು ಮಾಡಿದ್ದಾರೆ. ತಣಿಸಂದ್ರ ಬೆನ್ನಲ್ಲೇ ಇದೀಗ ಮತ್ತೆ ಚಂದ್ರ ಲೇಔಟ್ನಲ್ಲಿ ಅನಧಿಕೃತವಾಗಿ ಏನು ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು ಅವುಗಳನ್ನು ಬಿಡಿಎ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. 33 ಗುಂಟೆ ಬಿಡಿಎ ಆಸ್ತಿಯಲ್ಲಿ ಅಕ್ರಮವಾಗಿ ಈ ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು, ಅವುಗಳನ್ನು ತೆರವು ಮಾಡಲಾಗಿದೆ. 82 ಕೋಟಿ ಮೌಲ್ಯದ ಆಸ್ತಿ ಒತ್ತುವರಿಯಾಗಿತ್ತು, ಅದನ್ನ ಬಿಡಿಎ ಅಧಿಕಾರಿಗಳು ಇದೀಗ ತೆರವುಗೊಳಿಸಿದ್ದಾರೆ. ಬೆಂಗಳೂರಲ್ಲಿ ಮತ್ತೆ ಮುಂದುವರೆದಿದೆ ಆಪರೇಷನ್ ಬುಲ್ಡೋಜರ್. ತಣಿಸಂದ್ರ ಬೆನ್ನಲ್ಲೇ ಇದೀಗ ಮತ್ತೆ ಬೆಂಗಳೂರಲ್ಲಿ ಬಿಡಿಎ ಅಧಿಕಾರಿಗಳು ಆಪರೇಷನ್ ಡೆಮಾಲಿಷನ್ ಶುರು ಮಾಡಿದ್ದಾರೆ. ಇವತ್ತು ಚಂದ್ರ ಲೇಔಟ್ನಲ್ಲಿ ಒತ್ತುವರಿ ಜಾಗವನ್ನ ತೆರವುಗೊಳಿಸಿದ್ದಾರೆ ಬಿಡಿಎ ಅಧಿಕಾರಿಗಳು. ತಣಿಸಂದ್ರ ಬೆನ್ನಲ್ಲೇ ಬಿಡಿಎಯಿಂದ ಆಪರೇಷನ್ ಡೆಮಾಲಿಷನ್ ಮತ್ತೆ